ಸ್ನೇಹಿತರೆ, ಡಿಮಾರ್ಟ್ ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ ಇವತ್ತು. ಸೊ ನಾನು ಅದಕ್ಕೆ ನಿಮಗೆ ರಿಸಲ್ಟ್ಸ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದು ನಮಗೆ NSE.India.comಗೆ ಬನ್ನಿ. ಬಂದುಬಿಟ್ಟು ಇಲ್ಲಿ ನಿಮಗೆ ಯಾವ ಕಂಪ್ನಿ ಬೇಕೋ ಆ ಕಂಪ್ನಿ ಹೆಸರು ಸರ್ಚ್ ಮಾಡಿ. ಫಾರ್ ಎಕ್ಸಾಂಪಲ್ ಡಿಮಾರ್ಟ್ ಅಂತ ಚೆಕ್ ಮಾಡಿ. ಓಕೆ, ಡಿಮಾರ್ಟ್ ಅಂತ ಚೆಕ್ ಮಾಡಿ. ಅದು ಅವೆನ್ಯೂ ಸೂಪರ್ ಮಾರ್ಟ್ಸ್ ಅಂತಾರೆ ಡಿಮಾರ್ಟ್ಗೆ, ಇನ್ಕ್ವಿಟಿ. ಓಕೆ, ಸರ್ಚ್ ಮಾಡಿದಾಗ ನಿಮಗೆ ಕಂಪ್ನಿ ಬರುತ್ತೆ. ಈ ಕಂಪ್ನಿ ಹೆಸರು ಬಂದ ಮೇಲೆ ನಿಮಗೆ ಅವೆನ್ಯೂ ಸೂಪರ್ ಮಾರ್ಟ್ಸ್ ಬರ್ತಲ್ಲ, ಕಂಪ್ನಿ ಹೆಸರು ಬಂತು. ಇವಾಗ ನಿನ್ನೆ 17 ರೂಪಾಯಿ 0.45% ಆಗಿದೆ, ಅಪ್ ಆಗಿದೆ. ಇವಾಗ ಕೆಳಗಡೆ ಬನ್ನಿ, ಇಲ್ಲಿ ಡ್ಯಾಶ್ ಬೋರ್ಡ್ ಇರುತ್ತೆ, ಇಲ್ಲಿ ಅನೌನ್ಸ್ಮೆಂಟ್ಸ್ ಇರುತ್ತೆ. ಅನೌನ್ಸ್ಮೆಂಟ್ ಕೆಳಗಡೆ ನಾವು ಕಾರ್ಪೊರೇಟ್ ಆ್ಯಕ್ಷನ್ಸ್ ಏನೇನಿರುತ್ತಲ್ಲ ಅದು ಚೆಕ್ ಮಾಡಬೇಕು. ಅನೌನ್ಸ್ಮೆಂಟ್ಸಲ್ಲಿ ಕೆಳಗಡೆ ಬನ್ನಿ, ನಿಮಗೆ ರಿಸಲ್ಟ್ಸ್ ಯಾವಾಗ ಬಂದಿದೆ ಅಂತ ಗೊತ್ತಾಗುತ್ತೆ. ಇವಾಗ ನೋಡಿ, ಇಲ್ಲಿ ಬಂದಿದೆ ನೋಡಿ, ಔಟ್ಕಮ್ ಆಫ್ ಬೋರ್ಡ್ ಮೀಟಿಂಗ್ ಅವೆನ್ಯೂ ಸೂಪರ್ ಮಾರ್ಟ್ಸ್ ಲಿಮಿಟೆಡ್ ಹ್ಯಾಸ್ ಸಬ್ಮಿಟೆಡ್ ಟು ದ ಎಕ್ಸ್ಚೇಂಜ್ ದ ಫೈನಾನ್ಷಿಯಲ್ ರಿಸಲ್ಟ್ಸ್ ಆಫ್ ದಿ ಪೀರಿಯಡ್ ಎಂಡೆಡ್ December 31st. ಓಕೆ, ಕ್ವಾರ್ಟರ್ 3 ರಿಸಲ್ಟು ಬಂದಿದೆ ಇವತ್ತು. ಎಷ್ಟು ಗಂಟೆಗೆ ಬಂದಿದೆ? 5:16ಕ್ಕೆ ರಿಸಲ್ಟ್ ಅನೌನ್ಸ್ ಆಗಿದೆ. 10 January 2026 ಅಂದರೆ ಟುಡೇ 10 January. ಇವಾಗ ನಾವು PDF ಮೇಲೆ ಕ್ಲಿಕ್ ಮಾಡೋಣ. ಓಕೆ, PDF ಅಲ್ಲಿ ರಿಸಲ್ಟ್ಸ್ ನಮ್ಗೆ ಡೌನ್ಲೋಡ್ ಆಯಿತು. ಓಕೆ, ರಿಸಲ್ಟ್ಸ್ ಇಲ್ಲಿ ಡೌನ್ಲೋಡ್ ಆಯಿತು. ನೀವೆಲ್ಲ ಓದ್ಕೋಬೇಕಿದ್ರೆ ಓದ್ಕೊಳ್ಳಿ, ನೀವು ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ಳಿ. ನಾನು ರಿಸಲ್ಟ್ಸ್ ಪೇಜಿಗೆ ಹೋಗ್ತೀನಿ, ನಂಬರ್ಸ್ ಪೇಜ್ಗೆ. ನಾನು ಸ್ವಲ್ಪ ಜೂಮ್ ಮಾಡ್ಕೊಳ್ಳೋಣ. ಓಕೆ, ಜೂಮ್ ಮಾಡಿಕೊಂಡು ನಾವು ಕ್ವಾರ್ಟರ್ಲಿ ಮತ್ತು ಇಯರ್ಲಿ ಯಾವ ಥರ ಚೇಂಜಸ್ ಆಗಿದೆ, ರೆವಿನ್ಯೂ ಎಷ್ಟಾಗಿದೆ ಮತ್ತು ಪ್ರಾಫಿಟ್ ಎಷ್ಟಾಗಿದೆ ಅಂತ ಡಿಸ್ಕಸ್ ಮಾಡೋಣ. ಓಕೆ, ಇವಾಗ ನೋಡಿ, ಇವಾಗ ಲಾಸ್ಟ್ ಕ್ವಾರ್ಟರ್ ಎಂಡೆಡ್ 31st December ಅಂದರೆ ಲಾಸ್ಟ್ ಕ್ವಾರ್ಟರು 2024 ಡಿಸೆಂಬರಲ್ಲಿ ರೆವೆನ್ಯೂ ಎಷ್ಟಿತ್ತು? 15,000 crore 15,565 crore ಇತ್ತು. ಇವಾಗ ಎಷ್ಟಾಗಿದೆ? 17,612.62 crore ಆಗಿದೆ. ಅಂದರೆ ಇಯರ್ ಟು ಇಯರ್ ಇದು ಇಷ್ಟು ಗ್ರೋತ್ ಆಗಿದೆ. ಇದು ನಿಯರ್ಲಿ 13% ಗ್ರೋತ್ ಆಗಿದೆ. ಓಕೆ, ಇದು ಇಯರ್ ಟು ಇಯರ್ ಇದು 13%. ಓಕೆ, 13% ಗ್ರೋತ್ ಆಗಿದೆ. ಓಕೆ, ಇಯರ್ ಟು ಇಯರ್ 30% ಗ್ರೋತ್ ಆಗಿದೆ. ನೆಕ್ಸ್ಟು ಅದೇ ರೀತಿ ನಾವು ಕ್ವಾರ್ಟರ್ಲಿ ನೋಡೋಣ. ಕ್ವಾರ್ಟರ್ಲಿ ಏನಿದೆ? ಕ್ವಾರ್ಟರ್ಲಿ ಲಾಸ್ಟ್ ಕ್ವಾರ್ಟರ್ ಅಂದರೆ ಸೆಪ್ಟೆಂಬರ್ ಕ್ವಾರ್ಟರ್ಲಿ ಎಷ್ಟಿತ್ತು? 16,218. ಕ್ವಾರ್ಟರ್ಲಿಂದ ನೋಡಿದ್ರೆ ಅಲ್ಲಿ ಇಂಪ್ರೂವ್ ಆಗಿದೆ. ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಮತ್ತು ಇಯರ್ಲಿನೂ ಇಂಪ್ರೂವ್ ಆಗಿದೆ. ಕ್ವಾರ್ಟರ್ಲಿ ನಮಗೆ ಎಷ್ಟಂದರೆ ಒಂದು 8 to 9% ಅನಿಸುತ್ತೆ. 9% ನಮಗೆ ಇನ್ಕ್ರಿಮೆಂಟ್ ಆಗಿದೆ. ಓಕೆ, ಪ್ರಾಫಿಟ್ ಚೆನ್ನಾಗಿದೆ. ಕ್ವಾರ್ಟರ್ಲಿನೂ ಕಂಪೇರ್ ಮಾಡಿದ್ರೆ ಕ್ವಾರ್ಟರ್ಲಿನೂ ಚೆನ್ನಾಗಿದೆ ಮತ್ತು ಏನದು ಇಯರ್ಲಿನೂ ಚೆನ್ನಾಗಿದೆ. ಇದು ಬ್ರೋಕರೇಜ್ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು ಅದರ ಮೇಲೆ ನಮಗೆ ಇದು ಪ್ರೈಸ್ ಮೂವ್ ಆಗುತ್ತೆ. ಮತ್ತು ನಿಮಗೆ ಖರ್ಚು ನೋಡಬೇಕಾಗತ್ತೆ. ನಾವು ಇಷ್ಟೇ ನೋಡಬಾರ್ದು, ಬರೀ ರೆವಿನ್ಯೂ ಅಷ್ಟೇ ನೋಡಬಾರ್ದು. ರೆವಿನ್ಯೂ ಆಯಿತು, ಖರ್ಚು ನೋಡಬೇಕಾಗತ್ತೆ. ಎಕ್ಸ್ಪೆನ್ಸಸ್ಗೆ ಹೋಗೋಣ. ಟೋಟಲ್ ಎಕ್ಸ್ಪೆನ್ಸಸ್ ಹೋಗೋಣ ಡೈರೆಕ್ಟಾಗಿ. ಈ ಟೋಟಲ್ ಎಕ್ಸ್ಪೆನ್ಸ್ ಎಷ್ಟಿದೆ ನೋಡಿ. ಇಲ್ಲಿ ಟೋಟಲ್ ಎಕ್ಸ್ಪೆನ್ಸಲ್ಲಿ ಹೋದ ವರ್ಷ 31st December 2024 ರೆವೆನ್ಯೂ 15,000 crore ಆಗಿತ್ತು. ಅದರಲ್ಲಿ 14,549 ಎಷ್ಟಾಗಿದೆ? ಖರ್ಚಾಗಿದೆ. ಅಂದರೆ ಅವರು ರಾ ಮೆಟೀರಿಯಲ್ಸ್ ಅದು ಏನೇ ಇರುತ್ತಲ್ಲ ಅವರಿಗೆ, ಅಂದರೆ ಅವ್ರು ಮೊದಲು ದುಡ್ಡು ಆಗಿರ್ಬೇಕಲ್ಲ, ಅದು ಖರ್ಚಾಗುತ್ತೆ. ಎಷ್ಟು ಖರ್ಚಾಗಿದೆ? ಎಂಪ್ಲಾಯಿ ಕಾಸ್ಟ್ ಎಲ್ಲ ಬರುತ್ತೆ ಇದರಲ್ಲಿ. ನೀವು ಬೇಕಾದ್ರೆ ನೀವೆಲ್ಲ ತಗೋಬೋದು ಇದರಲ್ಲಿ. ಎಂಪ್ಲಾಯಿ ಕಾಸ್ಟು, ಏನೇನು ಪರ್ಚೇಸ್ ಆಗಿದೆ ಎಲ್ಲ ಬರುತ್ತೆ ಇದರಲ್ಲಿ. ಅವರಿಗೆ ಸ್ಟೋರ್ ಎಷ್ಟು ಓಪನ್ ಮಾಡಿರ್ತಾರೆ ಅದು ಖರ್ಚು ಬರುತ್ತೆ. ಓಕೆ, ಇದರಲ್ಲಿ ನೆಕ್ಸ್ಟು ನಮಗೆ ಇದು ಈ ಕ್ವಾರ್ಟರ್ ಎಷ್ಟು ಖರ್ಚಾಗಿದೆ ನೋಡಬೇಕು. ಇಯರ್ ಆನ್ ಇಯರ್ 14,000 ಹೋದ ವರ್ಷ ಆಗಿತ್ತು. ಈ ವರ್ಷ 16,406 ಕೋಟಿ ಖರ್ಚಾಗಿದೆ. ಖರ್ಚು ಜಾಸ್ತಿನೇ ಆಗುತ್ತೆ, ಯಾಕಂದರೆ ರೆವೆನ್ಯೂ ಜಾಸ್ತಿ ಆಗಿರುತ್ತೆ, ಆದಮೇಲೆ ಖರ್ಚು ಜಾಸ್ತಿ ಆಗಿರುತ್ತೆ. ಬಟ್ ನಮಗೆ ಖರ್ಚನ್ನು ತೆಗೆದ್ಮೇಲೆ ಎಷ್ಟು ಪ್ರಾಫಿಟ್ ಇರುತ್ತೆ ಅದು ಇಯರ್ ಆನ್ ಇಯರ್ ಇನ್ಕ್ರಿಮೆಂಟ್ ಆಗಿರಬೇಕು, ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರಿಮೆಂಟ್ ಆಗಿರಬೇಕು. ಅವಾಗ ಏನಾಗುತ್ತೆ? ಶೇರ್ ಪ್ರೈಸಲ್ಲಿ ಸ್ವಲ್ಪ ಮೂಮೆಂಟ್ ಸಿಗುತ್ತೆ, ಅಂದರೆ ಕಂಪ್ನಿ ಗ್ರೋತ್ ಆಗ್ತಿದೆ ಅನ್ನಂಗೆ. ಅರೌಂಡ್ 15% ಅಬೌವ್ ಗ್ರೋತ್ ಇದ್ದರೆ ಒಳ್ಳೆಯದು. ಅದು ನಮಗೆ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಆ್ಯಡ್ ಮಾಡ್ಕೊಳ್ಳಿಕ್ಕೆ ಕರೆಕ್ಷನ್ ಆದ ಟೈಮಲ್ಲಿ ಪಿ ಸ್ವಲ್ಪ ರಿಡ್ಯೂಸ್ ಆಗುತ್ತೆ. ಅದು ಸ್ವಲ್ಪ 15% ಅಥವಾ 20% ಗ್ರೋತ್ ಇದ್ದರೆ, ಈ ಥರ ಸ್ವಲ್ಪ ಲಾರ್ಜ್ ಕ್ಯಾಪ್ ಆಗುತ್ತಲ್ಲ ಇದು. ಕನ್ಸ್ಯೂಮರ್ ಡ್ಯೂರಬಲ್ಸಲ್ಲಿ ಜಾಸ್ತಿ, ಲಾರ್ಜ್ ಕ್ಯಾಪಲ್ಲಿ ಜಾಸ್ತಿ ಮಾರ್ಕೆಟ್ ಕರೆಕ್ಷನ್ ಆದಾಗ ಇವೆಲ್ಲ ರಿಯಾಕ್ಟ್ ಮಾಡಲ್ಲ ಅಷ್ಟೊಂದು, ಯಾಕಂದರೆ ಇವು ಜಾಸ್ತಿ ಬೆಳೆಯೋದಿಲ್ಲ ಕಂಪ್ನಿಗಳು ಕಂಪೇರ್ ಟು ಅದರ್ ಕಂಪ್ನೀಸು. ಇವಾಗ 14,549 ಅಂದರೆ 16,406 ಇದು ನಮಗೆ ಖರ್ಚಾಗಿದೆ. ಲಾಸ್ಟ್ ಕ್ವಾರ್ಟರ್ ಎಷ್ಟಾಗಿತ್ತು? 15,748 ರೂಪಾಯಿ ಖರ್ಚಾಗಿತ್ತು, ಕೋಟಿ ರೂಪಾಯಿ ಖರ್ಚಾಗಿತ್ತು. ಓಕೆ, ಇವಾಗ ಪ್ರಾಫಿಟಿಗೆ ಬರೋಣ. ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಟೋಟಲ್ ಪ್ರಾಫಿಟು ಎಲ್ಲಿದೆ ನೋಡಿ ಕೆಳಗಡೆ. ಓಕೆ, ಟೋಟಲ್ ಕಂಪ್ರೆಸಿವ್ ಇನ್ಕಮ್ ಆಫ್ ದಿ ಇಯರ್, ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತಿದೆ. ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಆಫ್ಟರ್ ಇದೆ ಎಷ್ಟಿದೆ? 784 crore ಲಾಸ್ಟ್ ಇಯರು ಇದು ಪ್ರಾಫಿಟ್ ಮಾಡಿತ್ತು. ಇವಾಗ 923 crore ಪ್ರಾಫಿಟ್ ಮಾಡಿದೆ. ಅಂದರೆ ಇಯರ್ ಆನ್ ಇಯರ್ ನಮಗೆ ಅರೌಂಡ್ 19% ಇಂಕ್ರಿಮೆಂಟ್ ಆಗಿದೆ. ಓಕೆ, 746ಇಂದ
923. ಇದು ಕ್ವಾರ್ಟರ್ ನಮಗೆ ತುಂಬ ಇನ್ಕ್ರಿಮೆಂಟ್ ಆಗಿದೆ. ಬಟ್ ಇದು ಸೈಕ್ಲಿಕ್ ಆರ್ಡರಲ್ಲಿ ಮೂವ್ ಆಗುತ್ತೆ, ಯಾಕಂದರೆ ಫೆಸ್ಟಿವಲ್ ಸೀಸನಲ್ಲಿ ಜಾಸ್ತಿ ಸೇಲ್ಸ್ ಆಗುತ್ತೆ. ಓಕೆ, ಅದರಿಂದ ನಾವೇನು ಮಾಡಬೇಕು, ಇಯರ್ ಆನ್ ಇಯರ್ ಕಂಪೇರ್ ಮಾಡಬೇಕು. ಇಯರ್ ಆನ್ ಇಯರ್ ಒಳ್ಳೆ ಗ್ರೋತ್ ಇದೆ. ಇಲ್ಲಿಂದ ಇಲ್ಲಿ 784 to 923 ಗ್ರೋ ಅಂದರೆ ಒಳ್ಳೆ ಗ್ರೋತ್ ಇದೆ. ಇನ್ನು ಬ್ರೋಕರೇಜ್ ಎಸ್ಟಿಮೇಷನ್ ಎಷ್ಟಿತ್ತು ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಅದು ಸ್ಟಡಿ ಮೇಲೆ ಆಲ್ರೆಡಿ ರಿಸಲ್ಟ್ ಬರೋಕ್ಕಿಂತ ಮುಂಚೆನೇ ಮೂವ್ ಆಗಿರುತ್ತೆ ಶೇರ್ಸು. ಇನ್ನು ಮಾರ್ಜಿನ್ ನೋಡೋಣ. ಮಾರ್ಜಿನ್ ನೋಡಿ, ಇಲ್ಲಿ ಆಪ್ರೇಟಿಂಗ್ ಮಾರ್ಜಿನು. ಓಕೆ, ಹೋದ ವರ್ಷ 7.94 ಇತ್ತು ಆಪ್ರೇಟಿಂಗ್ ಮಾರ್ಜಿನು. ಹೋದ ಕ್ವಾರ್ಟರ್ 7.58 ಇತ್ತು, ಇವಾಗ 8.41 ಆಗಿದೆ. ಓಕೆ, ಇದು ಮಾರ್ಜಿನ್ ಇಂಪ್ರೂವ್ ಆಗಿದೆ. ಓಕೆ, ಮಾರ್ಜಿನ್ ಇಂಪ್ರೂವ್ ಆಗಿದೆ. ಇವಾಗ ನಿಮಗೆ ಇ ಪಿ ಎಸ್ ಒಂದು ನೋಡಬೇಕು ಕೊನೆಗೆ. ಓಕೆ, ಇದರಲ್ಲಿ ಇದೆ ಅನಿಸುತ್ತೆ ಇ ಪಿ ಎಸ್ಸು. ಓಕೆ, ಕ್ವಾರ್ಟರ್ ಅರ್ನಿಂಗ್ಸ್ ಪರ್ ಶೇರ್ ಇಲ್ಲಿದೆ ನೋಡಿ. ಅರ್ನಿಂಗ್ಸ್ ಪರ್ ಶೇರು 10 ಈಚ್. ಇದು ನಮಗೆ ಇ ಪಿ ಎಸ್ಸು. ಇದು ಹೋದ ವರ್ಷ 12 ರೂಪಾಯಿ ಇತ್ತು ಪರ್ ಶೇರ್ಗೆ. ಲಾಸ್ಟ್ ಕ್ವಾರ್ಟರು 11.5 ರೂಪಾಯಿ ಇತ್ತು. ಇವಾಗ ಇಂಪ್ರೂವ್ ಆಗಿದೆ, ಚೆನ್ನಾಗಿ ಇಂಪ್ರೂವ್ ಆಗಿದೆ. 14.19 ಇ ಪಿ ಎಸ್ ಇಂಪ್ರೂವ್ ಆಗಿದೆ, ಅರ್ನಿಂಗ್ ಪರ್ ಶೇರು. ಇದು ಗ್ರೋತ್ ಆಗಿದೆ. ಇಲ್ಲಿ ಇಯರ್ ಆನ್ ಇಯರ್ ಚೆನ್ನಾಗಿ ಗ್ರೋತ್ ಆಗಿದೆ, ಕ್ವಾರ್ಟರ್ ಚೆನ್ನಾಗಿ ಆಗಿದೆ. ಇನ್ನು ಬ್ರೋಕರೇಜ್ ಎಸ್ಟಿಮೇಷನ್ ಎಷ್ಟಿತ್ತು ನೋಡೋಣ. ಬ್ರೋಕರೇಜ್ ಎಸ್ಟಿಮೇಷನ್ ಎಷ್ಟಿತ್ತು ನೋಡಿ, ಇದು ಇಲ್ಲಿ ಕಂಪೇರ್ ಮಾಡ್ಕೊಳ್ಳಿ ನೀವು ಬೇಕಾದರೆ. ಓಕೆ, ಪ್ರಾಫಿಟ್ ನೋಡಿ, ರೆವೆನ್ಯೂ ಎಷ್ಟಿತ್ತು, ಬ್ರೋಕರೇಜ್ ಎಕ್ಸ್ಪೆಕ್ಟೇಷನ್ನು. JM ಫೈನಾನ್ಷಿಯಲ್ ಅವರು 15,565 ಅರೌಂಡ್ ಲೈನ್ ಬಂದಿದೆ ನಿಯರ್ಲಿ. ಓಕೆ, ಅಂದರೆ ಸ್ವಲ್ಪ ಜಾಸ್ತಿನೇ ಬಂದಿದೆ ರೆವೆನ್ಯೂ. ಇವಾಗ ನೀವು ಇಲ್ಲಿ ನೋಡಿದ್ರೆ ರೆವೆನ್ಯೂ ಎಷ್ಟು ಬಂದಿದೆ ನೋಡಿ, 17,600 ಕೊಟ್ಟಿರೋದು 15,565. ನೆಟ್ ಪ್ರಾಫಿಟ್ ಎಷ್ಟಿದೆ, 893 ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಜಾಸ್ತಿನೇ ಬಂದಿದೆ. ಓಕೆ, ನೆಟ್ ಪ್ರಾಫಿಟ್ ಅಪ್ರಾಕ್ಸ್ 923 ಕ್ರೋರ್ ಬಂದಿದೆ. ಅಂದರೆ ನಮಗೆ ಇದು ಪಾಸಿಟಿವ್ ಇತ್ತು. ಹಾಗೆ ನವಾಮದವ್ರು ಕೊಟ್ಟಿರೋದು 859 ಕ್ರೋರ್, ಅದಕ್ಕಿಂತಲೂ ಜಾಸ್ತಿನೇ ಬಂದಿದೆ. ಆಕ್ವಿಟಿ ಸ್ಟಾಕ್ ಬ್ರೋಕಿಂಗ್ ಅವ್ರಿಗಿಂತ ಜಾಸ್ತಿ ಬಂದಿದೆ. ಅಂದರೆ ಕಂಪೇರ್ ಟು ಅವ್ರದ್ದು ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತಲ್ಲ, ಆಕ್ಸಿಸ್ ಸೆಕ್ಯೂರಿಟಿ ಕಂಪನಿ ಕೊಟ್ಟಿರೋರು ಎವರೇಜ್ ಎಷ್ಟಿತ್ತು 823, ಅದಕ್ಕಿಂತಲೂ ಜಾಸ್ತಿನೇ ಬಂದಿದೆ. ಮಾರ್ಜಿನು ಕರೆಕ್ಟಾಗಿ 8.2 ಕೊಟ್ಟಿದ್ರು, ಬಟ್ ನಿಯರ್ಲಿ ಇನ್ಲೈನ್ ಬಂದಿದೆ, ಚೆನ್ನಾಗಿ ಬಂದಿದೆ ರಿಸಲ್ಟು. 8.4 ಬಂದಿದೆ ಮಾರ್ಜಿನ್. ಸೊ ಇದು ಗುಡ್ ರಿಸಲ್ಟ್ ಅಂತ ನಾವು ಹೇಳ್ಬೋದು. ಥ್ಯಾಂಕ್ಸ್ ಗೈಸ್, ಪ್ಲೀಸ್ subscribe and share that results date. Okay, thanks.